ಸಂಬಂಧಪಟ್ಟ 15 ಇಲಾಖೆಯ ಅಧಿಕಾರಿಗಳನ್ನ ಕರೆದು ಇದೇ ಸರ್ಕಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ತಹಶೀಲ್ದಾರ್ ಆಗಿರ್ಬೋದು, ಎಸಿ ಆಗಿರ್ಬೋದು, PWD ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಕರೆದು ಬಿಟ್ಟು ಮುರುಗೋಡನ್ನ ತಾಲೂಕು ಮಾಡಬೇಕು. ಮತ್ತೆ ನೀರಾವರಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳನ್ನ ಮಾಡಬೇಕು. ಈ ಕೌಲಿಗಳು ಮುರುಗೋಡು ಎತ್ತು ನೀರಾವರಿ ಮಾಡಿದಿರಿ, ಚಚಿಡಿ ಎತ್ತು ನೀರಾವರಿ ಮಾಡಿದಿರಿ, ಮಾರ್ಕಂಡೇಯ ಮಾಡಿದಿರಿ. ರೈತರ ಭೂಮಿಗಳನ್ನೆಲ್ಲ ವಶ ಮಾಡ್ಕೊಂಡು ತಮ್ಮ ಬ್ಯಾಗೆ ಬಳಸ್ಕೊಳ್ಳಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣಗಳನ್ನ ಲುಂಗಿ ಒಂದ್ ಹನಿ ನೀರು ಕೂಡ ಬರ್ತಿಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆದು ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳಿದ್ರು ಇನ್ನೂ ಕೂಡ ಎಚ್ಚೆತ್ಕೊಂತಿಲ್ಲ ಬಂಧುಗಳೇ. ಇನ್ನೊಂದು ಶೋಚನೀಯ ವಿಷಯ ಅಂದ್ರೆ ಇವಾಗೇನ್ ನಮ್ಮ ತಾಲೂಕಾ THO ಸಾಹೇಬ್ರು ಇದಾರಲ್ಲ, ಇವರಲ್ಲಿ ನಾವು ಸುಮಾರು ವರ್ಷಗಳಿಂದ ಜಗದೀಶ್ ಮೆಟಗುಟ್ ಅವರು ಸಾಹೇಬ್ರ ಶಾಸಕರಿದ್ದಾಗ ಅವ್ರಿಗೆ ಮುರುಗೋಡನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಬೇಕಂತ ಹೇಳಿ ಒಂದು ಮನವಿ ಸಲ್ಲಿಸಿದ್ವಿ. ಅದೇ ಪ್ರಕಾರ ಹೋದ ವರ್ಷ ಇದೇ ಬಜೆಟ್ ಅಲ್ಲಿ ಹಕ್ಕಿ ಚುಕ್ಕಿ ಪ್ರಶ್ನೆಯಲ್ಲಿ ಮುರುಗೋಡನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಜನ ಸರ್ಕಾರ ಘೋಷಣೆ ಮಾಡಿದೆ ಬಂಧುಗಳು. ಇದನ್ನ ಮಾನ್ಯ ಶಾಸಕರು ಬಂದಾಗ ನಾನು ಇರ್ತೀನಿ, ನೀವು ಎದೆ ಮೇಲೆ ಹೆಂಗೆ ಇಡಬೇಕಾದ್ರೂ ಕೇಳ್ಬೋದು. ನಾವು ಆಮಂತ್ರಣ ನಮ್ಮ ಸಂಘಟನೆ ಆಮಂತ್ರಣ ಪತ್ರಿಕೆ ಕೊಡೋಕೆ ಹೋದಾಗ ಸರ್ ಏನ್ರಿ ನಮ್ಗೆ ಮಲ್ತಾಯಿ ತೋರ್ಧನೆ ಆಗ್ತಾ ಇದೆ ಹೆಂಗ್ರಿ ಅಂದಾಗ ಆ ಸಂದರ್ಭದಲ್ಲಿ ನಮ್ಮ ಫೈಲು ತಾಲೂಕಾ ಕಚೇರಿಯಲ್ಲಿ ತಾಲೂಕಾ ವೈದ್ಯಾಧಿಕಾರಿಗಳ ಹತ್ರ ನಮ್ಮ ಫೈಲ್ ಇತ್ತು. ಇಲ್ಲ ರೀ ನಿಮ್ ಫೈಲ್ ಬಂದೈತಿ, ಹಕ್ಕಿ ಚುಕ್ಕಿ ಪ್ರಶ್ನೆಯಲ್ಲಿ ಮೊನ್ನೆ 3ನೇ ದಿವಸ ಸದನ ನಡೆದು 3ನೇ ದಿವಸದಲ್ಲಿ ಮುರುಗೋಡನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಘೋಷಣೆ ಮಾಡಿದೆ. ಅದನ್ನ ಸಂಬಂಧಪಟ್ಟ ಜಗ ಪರಿಶೀಲನೆ ಮಾಡಬೇಕು, ಸಂಬಂಧಪಟ್ಟ ಅಲ್ಲಿ ಸೂಕ್ತವಾದ ಸ್ಥಳ ಅವಕಾಶ ಐತಿಲ್ಲೋ ಅಂತೇಳಿ ಇದು ಆದಂತ ಘಟನೆ. ಅವ್ರು ಹೇಳಿದ್ರು ಸರ್ ಇಲ್ಲ ರೀ ನಿಮ್ದು ಹಕ್ಕಿ ಚುಕ್ಕಿ ಪ್ರಶ್ನೆಯಲ್ಲಿ ಕೂಡ ಆಗಿದೆ. ಹೋದ ವರ್ಷ ಸದನದಲ್ಲಿ ಹೋದ ವರ್ಷ ಇದೇ ಸಂದರ್ಭದಲ್ಲಿ ನಿಮ್ದು ಹಕ್ಕಿ ಚುಕ್ಕಿ ಪ್ರಶ್ನೆಯಲ್ಲಿ ಹಕ್ಕಿ ಚುಕ್ಕಿ ಪ್ರಶ್ನೆ ಅಂದ್ರೆ ಬಂಧುಗಳೇ ಈ ಸದನದಲ್ಲಿ ಕಲಾಪ ನಡೀತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಜನ ಸರ್ಕಾರ ಘೋಷಣೆ ಮಾಡಿರುತ್ತೆ ಒಂದು ರಾಜ್ಯದಲ್ಲಿ ಎಷ್ಟು ಆರೋಗ್ಯ ಕೇಂದ್ರಗಳನ್ನ ಒದಗಿಸಬೇಕು, ಯಾವ ಪ್ಲೇಸ್ ಅಲ್ಲಿ ಕೊಡಬೇಕು, ಎಲ್ಲಿ ಕೊಡಬೇಕು, ಎಷ್ಟು ಜನ ಆಯ್ಕೆ ಆದಂತದ್ದು 3 ಸಲ ಆಯ್ಕೆ ಆಗಿದೆ. ಒಂದು ಸಂಗೋಳಿಗೆ ಆದಂತದ್ದು ನಮ್ದೇ ಐತಿ, ಬೆಳವಣಿಗೆ ಆಗಿದ್ದು ನಮ್ದೇ ಐತಿ, ಇವಾಗ ಆಗ್ತಾ ಇರೋದು ಮುರುಗೋಡ್ಗೆ ಆದಂತದ್ದು. ಇವಾಗ ಎಲ್ಲಿ ಕೊಟ್ಟಿದಾರೋ ಶಾಸಕರು ಅವ್ರಿಗೆ ಗೊತ್ತು. ಬಂಧುಗಳೇ ನಮ್ಮನಿಗೆ ನಮ್ಮನ್ನ ಆಳುವಂತ ನಾಯಕರು ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಯೂಸ್ ಮಾಡ್ಕೋತಿದಾರೆ ಹೊರತಾಗಿ ನಮ್ಮನ್ನು ಮುರುಗೋಡನ ಅಭಿವೃದ್ಧಿ ಮಾಡಬೇಕು, ಮುರುಗೋಡನ ಒಂದು ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇರಬೇಕು ಅನ್ನೋ ಆ ಭಾವನೆ ಯಂತ್ರ ಇಲ್ಲಿ ಬಂದು ನಮ್ಮ ವೋಟ್ರು ತಗೊಂಡೆ ಅವ್ರೇನು ನಮ್ಗೆ ಉದ್ಧಾರ ಮಾಡಿಲ್ಲ. ನಾವೇನಾದ್ರೂ ರೋಡ್ಗಳು ಹೋರಾಟ ಮಾಡಿದ್ರೆ ನನ್ನ ಮೇಲೆ ಹಲವಾರು ಕೇಸ್ಗಳು ಹಾಕಿದ್ದಾರೆ, ನನಗೆ ವೈಯಕ್ತಿಕವಾಗಿ ನೋವು ಕೂಡ ಕೊಟ್ಟಿದ್ದಾರೆ. ನಾನು ಯಾವತ್ತೂ ತೆಗ್ಗಿಲ್ಲ, ಬಗ್ಗಿಲ್ಲ, ಕುಗ್ಗಿಲ್ಲ, ಕುಗ್ಗುದಿಲ್ಲ. ಯಾಕೆ ನಮ್ ಹಿಂದೆ ಆಗ್ತಾ ಇದ್ದೇವೆ ಅಂದ್ರೆ ಬಂಧುಗಳೇ ನನ್ನ ಮೇಲೆ ಇಲ್ಲ ಸಲದ ಎಷ್ಟೋ ಕೇಸ್ಗಳನ್ನ ಫಿಟ್ ಮಾಡಿದ್ರು. ಓಸಲಿ ಕೇಸ್ ಮಾಡಿದ್ರೆ, ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ನನ್ನ ವೈಯಕ್ತಿಕ ಜೀವನಕ್ಕೆ ತಂದು ಹಚ್ಚುವಂತ ಕೆಲಸ ಇಲ್ಲಿ ಆಳುವಂತ ನಾಯಕರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಕೂಡ ನಾನು ಅಧಿಕಾರಿ ಕೇಳ್ತೀವಿ ಅಂತ. ಇದು ಒಂದೇ ವಿಚಾರದ ಬಂಧುಗಳೇ, ನೀವು ಸಾವಿರಾರು ಎಕರೆ ಹೊಲಗಳನ್ನೆಲ್ಲ ನಾಶ ಮಾಡಿ ಕೌಲಿಗಳನ್ನು ಮಾಡ್ತೀವಿ, ನೀರಾವರಿ ಏತ ನೀರಾವರಿ ಯೋಜನೆಗಳನ್ನ ಕೊಡ್ತೀವಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಗುಳುಮ್ ಮಾಡಿ ಒಂದ್ ಹನಿ ಏನಾದ್ರು ನೀರು ಬಂದೈತೇನ್ರಿ ನಿಮ್ ಹೊಲಕ್ಕ? ಬಂದೈತೇನ್ರಿ? ನೀರಾವರಿ ಕೌಲಿಗಳು ಮಾಡಿದಾರ, ನೀರು ಬಂದಾವೇನ್ರಿ? ಬಂದವ್ರಿ? ನಿಮ್ ಸರಿಯಾಗಿ ನಿಮ್ ದುಡ್ಡು ಬಂದವ್ರಿ? ಇಲ್ಲ. ಇದು ಸೂಚನೆ ಕೊಡುವಂತ ವಿಷಯ. ಇದು ಏನಾದ್ರು ನಾವು ಧ್ವನಿ ಎತ್ತಿದ್ರೆ ಉದಯ್ ಚಿಕ್ಕನ್ ಅವ್ರು ಏನ್ರಿ ಬರೀ ನಿಮ್ ಬಗ್ಗೆನ ದೂರ ಮಾಡ್ತಾನೆ, ನಿಮ್ ಬಗ್ಗೆ ದೂರ ಮಾಡ್ತಾ ಇಲ್ಲ ರೀ, ನಿಮ್ ಮನಿ ಜೇಬಿಂತ್ರ ಕೊಡ್ಬೇಡ್ರಿ, ಗಣ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಹಾಕೋ ಅಂಗಿ ಅಂತ ಹೇಳ್ಕೊಂಡು ಕೂದಲು ಹಚ್ಚು ಕೊಬ್ಬರಿ ಅಂಗಿ ಅಂತ ಹಿಡಿದು ನಾವು ನಿಮ್ ಟ್ಯಾಕ್ಸ್ ಕೊಡ್ತೀವಿ, ಆ ದುಡ್ಡಲ್ಲಿ ನಮ್ಗೆ ಕೊಡ್ರಿ. ನಿಮ್ ಮನೆ ಹತ್ರ ಏನ್ ನೀವು ₹1 ನಮ್ಗೆ ಸಹಾಯ ಮಾಡೋ ತೆಗೆದು ಬೇಡ. ಈ ರೀತಿ ಮಲತಾಯಿ ದೌರ್ಜನ್ಯ ಮಾಡುತ್ತಿರುವ ಈ ನಮ್ಮ ಆಳುವಂತ ನಾಯಕರು ಯಾರೇ ಆಗಿರ್ಬೋದು, ಯಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾವತ್ತು ಈ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾವು ಹಲವಾರು ಬಾರಿ ನಾವು ಏನಾದ್ರೂ ಮನವಿ ಮುಖಾಂತರ ಕೊಡಕ್ ಹೋದ ಬ್ಯಾಡ್ರಿ ಅದನ್ನ 2 ದಿವಸದಲ್ಲಿ ಮಾಡೋಣ ಅಂತೇಳಿ ಈ ಧರಣಿಗಳು ಯಾವತ್ತೂ ಆಗ್ಬೇಕು ಮುರುಗೋಡಲ್ಲಿ ಅಂತದ್ದು ಕೂಡ ಹಚ್ಚುವಂತ ಕೆಲಸ ಪ್ರಾಮಾಣಿಕವಾಗಿ ಅವ್ರು ಮಾಡಿದ. ಅಲ್ಲಿ ಮೇಲ್ಗಡೆ ನಮ್ಮ ಮೇಲೆ ಭಗವಂತ ಕುಂತಿಲ್ಲ, ಮುರುಗೋಡು ಮಾಡ್ತದ್ದ ನೋಡೋಣ ನಿಧಾನ, ಒಂದು ಕಣ್ ಮಾಡ್ತದ್ದ ಆದ್ರೆ ಒಂದು ಕಣ್ ಚಿದಂಬರ ಸ್ವಾಮಿ ಇದಾನ. ಈ ಆಳುವಂತ ನಾಯಕರಿಗೆ ಏನು ಈ ಮಕ ಇಟ್ಕೊಂಡು ನಮ್ಮೂರು ಬರ್ತಾರೋ ಅದು ನಂಗೆ ಗೊತ್ತಾಗ್ತಾ ಇಲ್ಲ. ಬಂಧುಗಳೇ, ಇಲ್ಲಿ ರೋಡ್ ಕೇಳ್ಬೇಕಾದ್ರೆ ಹೋರಾಟ ಮಾಡಬೇಕು, ನೀರ್ ಕೇಳ್ಬೇಕಾದ್ರೆ ಹೋರಾಟ ಮಾಡಬೇಕು. ನಮ್ಗೆ ಏನಾದ್ರೂ ಬೇಕಾದ್ರೆ ಹೋರಾಟ ಮುಖಾಂತರ ನಾವು ಹೋಗ್ಬೇಕಂದ್ರೆ ನಾವು ಏನ್ ಕರ್ಮದಲ್ಲಿ ಹುಟ್ಟಿದ್ವು, ನಾವು ಏನಾದ್ರೂ ರೋಡ್ ಇದು ನೀರಾವರಿ ಕೆಲಸ ಬೇಕಾದ್ರೆ ಗೋಕಾಕ್ ಹೋಗ್ಬೇಕು,
ಆಲ್ಟೋ ಏನಾದ್ರು ಗಾಡಿಗಳು ಇದಾದ್ರೆ ರಾಮದುರ್ಗ ಹೋಗ್ಬೇಕು. ಮತ್ತೆ ಏನಾದ್ರೂ ತಾಲೂಕಾ ಮಟ್ಟದ ಕೆಲಸ ಇದ್ರೆ ಸವದತ್ತಿಗೆ ಹೋಗ್ಬೇಕು. ನಮ್ಗೆ ಏನಾದ್ರು ಶಾಸಕರು ಭೇಟಿ ಆಗ್ಬೇಕಾದ್ರೆ ಬೈಲಹೊಂಗಲಕ್ಕೆ ಹೋಗ್ಬೇಕು. ಇದು ಯೋಚನೆ ಮಾಡ್ರಿ. 4 ದಿಕ್ಕಿಗೆ ನಾವು ಎದಕ್ಕೆ ರಬ್ಬರ್ ಸ್ಟ್ಯಾಂಪ್ ಮಲತಾಯಿ ಧೋರಣೆ ಅನ್ನೋಕ್ಕಿಂತ ನಮ್ಮನ್ನು ಆಳುವಂತ ನಾಯಕರು ಯಾಕೆ ಕೀಳು ಮಟ್ಟದಾಗ ಇಟ್ಟಾರಂದ್ರೆ ಇವ್ರು ಬರೀ ರಬ್ಬರ್ ಸ್ಟಾಂಪ್. ನಾವು ಎಲ್ಲರೂ ಈ ಸ್ಟ್ಯಾಂಪ್ ಒಂದು ಹೊಡಿತಾವಲ್ಲ, ಸಹಿ ಮಾಡೋದಾರೆ ಸ್ಟ್ಯಾಂಪ್ ಅಟ್ಟೆ ನಾವು ಹಿಂಗೇನು ಹೊಡಿತಾವಲ್ಲ ಅದಷ್ಟೇ ಕರಿ ಸಹಿ ಬೇಕಾದ ಮಾಡ್ಕೋತಾನೆ. ಅಚ್ಚ ಕಡೆ ಹೊಡಿತಾನೆ, ಆಯ್ತು ಅವ್ರು ಅಬ್ದುಲ್ಲಾ ಮಾಡ್ಕೋತಾನೆ. ಇಲ್ಲಿ ಗೋಕಾಗ್ರಾಮ ಅವನ ಮುರುಗೋರ್ಗೆ ಏತನ ಇರೋರಿಗೆ ಏತನ ನಾವು ಸಹಿ ಹೊಡ್ಕೋತಾನೆ. ಇವ್ರು ಶಾಸಕ ಮುರುಗೋರಿಗೆ ಎಲ್ಲ ಮಾಡಿ ನಾವು ಸಹಿ ಹೊಡ್ಕೋತಾನೆ. ಅಲ್ಲಿ ಆಳುವಂತ ನಾಯಕರು ಮುರುಗೋಡಿಗೆ ಮಾತಿರ್ಬೇಡಿ ನಡ್ರಿ. ಅಲ್ಲಿ ನಮ್ಮನ್ನ ಆಳುವಂತ ನಾಯಕರ ಗತಿ ನಮ್ಮ ಗತಿ ಅದೋ ಗತಿ ಆಗಿದೆ. ಬಂಧುಗಳೇ, ಸುಮಾರು ವರ್ಷಗಳ ಕಾಲ ಸುಮಾರು ಸಾರಿ ಹೋರಾಟಗಳನ್ನು ಮಾಡಿ ಮುರುಗೋಡಿಂದ ಅಲ್ಕೆ ಕ್ರಾಸ್ ಪಾದಯಾತ್ರೆ ಮತ್ತೆ ಶಾಸಕರ ಮನೆಗೆ ಪಾದಯಾತ್ರೆ ಇವನ್ನೆಲ್ಲ ಮಾಡಿ ರೋಸ್ ಹೋಗಿ ಇವತ್ತು ಅನಿರ್ದಿಷ್ಟ ಸತ್ಯಾಗ್ರಹ ಇಟ್ಟಿದ್ದಾರೆ. ಇವತ್ತಾದ್ರೂ ಎಚ್ಚೆತ್ಕೊಂಡು ಸಂಬಂಧಪಟ್ಟ ಇಲಾಖೆ ಈ ಶಾಸಕರು ಬಂದ್ರೆ ಬೇನಾಮಿ ಉತ್ತರ ಆಗುತ್ತಾ? ಈ ಸಂಬಂಧಪಟ್ಟ ಏನ್ ಮೇಲಾಧಿಕಾರಿಗಳಿದ್ದಾರೆ, ಮೇಲಾಧಿಕಾರಿಗಳು ಅನ್ನೋದ್ರಿಂದ ನಮ್ಮ ನಾಳುವಂತ ಸಚಿವರಿದ್ದಾರೆ, ಸಚಿವ ಸಂಪುಟನ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದೈತಿ. ಇದಕ್ಕೆ ಸಂಬಂಧಪಟ್ಟ ಸಚಿವರುಗಳು ಇಲ್ಲಿ ಬರಬೇಕು. ಮುರುಗೋಡು ಒಂದು ದೊಡ್ಡ ಊರು, ಇದೇ ಮಾತಾನ ಹೇಳಿದ್ರು. ಮುರುಗೋಡು ಅಂದ ತಕ್ಷಣ ಮಹಾಂತದ್ದಾರ ಊರು. ಯಾಕ್ರಿ ಇನ್ನೂವರೆಗೂ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇಲ್ಲ. ಹೋದ ವರ್ಷ ಐಬಿ ಸ್ಟ್ರೈಕ್ ಮಾಡಿದ್ರೆ ಇವತ್ತಿನವರೆಗೂ ಅದನ್ನ ಕಸ ಹೊಡೆಯೋದಿಕ್ಕಿಲ್ಲ. ಇಲ್ಲಿ ಚಿದಂಬರೇಶ್ವರ ಸ್ವಾಮಿ ಮಹಾಂತದ್ದಾರ ಹಳ್ಳಿ ಯಾವ್ದು ನಮ್ಮ ಕಾರಿಮನೆ ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಯಾತ್ರಾರ್ಥಿಗಳು ಸಾವಿರಾರು ಜನ ಬರ್ತಾರೆ. ಮುರುಗೋಡು ಐಬಿ ಚಾಲೋ ಇತ್ತೇನ್ರಿ ಅಂತ ಕೇಳಿದ್ರೆ ನಮ್ಗೆ ನಾಚಿಕೆ ಬರತ್ತೆ. ಗಬ್ಬೆದ್ದು ಹೊಲಸದ್ ನಾರತೈತಿ ಇಂಥದ್ದು ಅದನ್ನು ಕೇಳ್ರಿ. ಇಲ್ಲಿ ಅದನ್ನ ಸ್ವಚ್ಛ ಮಾಡಕ್ ಮೇಂಟೆನೆನ್ಸ್ ಅಂತೇಳಿ ಒಬ್ಬನ ನೇಮಕ ಮಾಡಿದಾರೆ. ಅದು ರಾಠೋಡ್ ಪಗಾರ ತಗೋತಾನ, 90,000 ರೂಪಾಯಿ ಪಗಾರ ತಗೋತಾನ. ಒಂದು ದಿವಸ ಡ್ಯೂಟಿ ಇಲ್ಲ, ಒಂದು ದಿವಸ ಐಬಿ ಕೆಲ ತಿಳಿತೀವಿ. ಬಂಧುಗಳೇ, ಇದು ನಾವ್ ಏನಾರು ಕೇಳಕ್ ಹೋದ್ರೆ ಇಲ್ರಿ ಎದಕ್ ಬಂದಿರಿ ನೀವು ಅಷ್ಟೇ ಮಾತಾಡ್ರಿ ಅನ್ನೋ ಅಂತ ತೋರ್ತೇನೆ. ಇವತ್ತು ನಾವ್ ಏನಾರು ಅಲ್ಲಿ ಹೋಗಿ ಕೇಳ್ಬಿಟ್ರೆ ನಿಮ್ ತಾಲೂಕಿ ಆದ್ರಿ ನೀವು ಅಲ್ಲಿ ಹೋಗಿ ಕೇಳ್ರಿ, ನಮ್ ತಾಲೂಕಿ ಆದ್ರಿ ಸಂಬಂಧಪಟ್ಟ ಸೌದತ್ತಿ ಅವ್ರನ್ನ ಹೋಗಿ ನಾವು ಕೇಳುದು. ಏನ್ ಕೇಳುದು? ನಿಮ್ ಇಲಾಖೆ ಆದ PWD ಬೈಲಂಬೈ ಅವ್ನ್ ಕೇಳೋ ಇಲ್ರಿ ಅದೇನ್ರಿ ಬರ್ತಾರ್ರಿ. ಇವತ್ತಿಗೂ 90,000 ರೂಪಾಯಿ ಗುರುಸ್ವಾಮಿಗಳ ಒಬ್ಬ ಅಧಿಕಾರಿ ಇಲ್ಲಿ 90,000 ರೂಪಾಯಿ ಪಗಾರ ತಗೋತಾರ. ಬೇಕಾದ್ರೆ ಲಿಸ್ಟ್ ತೆಗೆಸ್ಕೊಡ್ತಾನೋ ತಗೊಂಡಿಲ್ಲ ಅಂದ್ರೆ ನೀವ್ ಏನ್ ಶಿಕ್ಷೆ ಕೊಡ್ತಾರ ಅದಕ್ಕೆ ನಾವು ಬರ್ತದ. ನಮ್ಮನ್ನ ಆಳುವಂತ ನಾಯಕರು ಈ ಕಡೆಗೆ ನೀವು ನಮ್ಮನ್ನ ಏರಿಸಿದಾರ. ನಾವು ಕೆನಿ ಕೇಳಕ್ ಹೋದ್ರೆ ಉದಯ್ ಚಿಕ್ಕನವ್ರಿಗೆ ಗಟ್ಟ ಬೇಕಾಗಿತ್ತು. ಉದಯ್ ಚಿಕ್ಕನವ್ರಿಗೆ ಏನೋ ಬೇಕಾಗಿ ನಾನು ಬ್ಯಾಡ್ರಿ, ದೇವ್ರು ನನ್ಗೆಲ್ಲ ಕೊಟ್ಟಾನ. ನಮ್ಮ ಊರ ಅಭಿವೃದ್ಧಿ ಮಾಡ್ಬೇಕು. ನಮ್ಮ ಊರಿಗಾಗಿ ನಾವು ಹಗಲಿರುಳು ಶ್ರಮ ವಹಿಸಿ ಹಲವಾರು ಯೋಜನೆಗಳನ್ನು ಹಾಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೊಡ್ಡ ಉಗ್ರ ಹೋರಾಟ ಮಾಡಿದಾಗ ನಗು ಮಗು ಅಂತ ಹೇಳಿ ಒಂದು ಆಂಬ್ಯುಲೆನ್ಸ್ ಕೊಡ್ತಾರ. ನಗು ಮಗು ಅಂತ ಒಂದು ಆಂಬ್ಯುಲೆನ್ಸ್ ಕೊಟ್ರ ಆಂಬ್ಯುಲೆನ್ಸ್ ಬಂದ ನೆಕ್ಸ್ಟ್ ಡೇನೆ ಹೇಳ್ತಾರ ಆ ಸಂಬಂಧಪಟ್ಟ ಡ್ರೈವರ್ ಅವ್ನು ಹುಟ್ಟದ್ದು ನೀವು ಕರ್ಸಿ ನೀವು ಕೊಡ್ರಿ ಅಂತ ಹೇಳ್ತಾರೆ. ಇದು ಎಂತ ನಮ್ ದುರ್ದೈವ. ನಾವು ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತೇವೆ. ಪ್ರತಿಭಟನೆ ಮಾಡಿದ ಮೇಲೆ ನಮ್ಮನ್ನು ಕೇಳ್ತಾರ ನಗು ಮಗು ಅನ್ನೋಂತ ಆಂಬ್ಯುಲೆನ್ಸ್ ಕೊಟ್ರ ಅದಕ್ಕೆ ಸಂಬಂಧಪಟ್ಟವರು ಇಲ್ಲರೇ ನೀವು ಇದಕ್ಕೆ